ಕರುನಾಡಲ್ಲಿ ನಕ್ಸಲರ ಆಟ ಬಂದಾಗಿದೆ. ಅಳಿದುಳಿದ ಕೆಂಪು ಉಗ್ರರೂ ಕೂಡ ಸರೆಂಡರ್ ಆಗಿದ್ದಾರೆ. ಮಾವೋವಾದಿಗಳನ್ನ ಸದೆಬಡಿಯೋಕೆ ಅಂತ ಇದ್ದ ಎಎನ್ಎಫ್ ಕೂಡ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಕೊಂಡಿದೆ. ವಿಕ್ರಮ್ ಗೌಡ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ. ಅದ್ಯಾವಾಗ ವಿಕ್ರಮ್ ಗೌಡನನ್ನ ಎಎನ್ಎಫ್ ಟೀಮ್ ಹೊಡೆದು ಹಾಕ್ತೋ ಆಗ್ಲೇ ನೋಡಿ ಉಳಿದ ಕೆಂಪು ಉಗ್ರರ ಎದೆ ನಡುಗೋಕೆ ಶುರುವಾಯಿತು. ಎನ್ಕೌಂಟರ್ ಭಯ ಆವರಿಸಿತು. ಕೊನೆಗೆ ಬಾಲ ಮುದುರಿಕೊಂಡು 6 ಮಾವೋವಾದಿಗಳು ಸರ್ಕಾರಕ್ಕೆ ಶರಣಾಗಿಯೇ ಬಿಟ್ರು. ರಾಜ್ಯದಲ್ಲಿ ಎಎನ್ಎಫ್ ಟೀಮ್ ರದ್ದಾಗುತ್ತಾ? ನಕ್ಸಲ್ ನಿಗ್ರಹ ಪಡೆ ರದ್ದುಗೊಳಿಸುತ್ತಾ ಸರ್ಕಾರ? ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿದ್ದ 6 ಮಂದಿ ನಕ್ಸಲರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೆಂಪು ಉಗ್ರರ ರಕ್ತ ಸಿಕ್ತ ಅಧ್ಯಾಯ ಬಹುತೇಕ ಅಂತ್ಯವಾಗಿದೆ. ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಘೋಷಿಸೋದೊಂದೇ ಬಾಕಿ ಇದೆ. ಒಂದು ವೇಳೆ ಕರ್ನಾಟಕವನ್ನ ನಕ್ಸಲ್ ಮುಕ್ತ ರಾಜ್ಯ ಅಂತ ಘೋಷಿಸಿದ್ರೆ ನಕ್ಸಲ್ ನಿಗ್ರಹ ಪಡೆ ಕೂಡ ಕೊನೆಯಾಗುವ ಎಲ್ಲ ಸಾಧ್ಯತೆ ಇದೆ. ಕೆಂಪು ಉಗ್ರರನ್ನ ಮಟ್ಟ ಹಾಕಲೆಂದೇ ರಾಜ್ಯದಲ್ಲಿ ನಕ್ಸಲ್ ನಿಗ್ರಹ ಪಡೆಯನ್ನ ನಿಯೋಜಿಸಲಾಗಿತ್ತು. ಎಎನ್ಎಫ್ ಹೆಡ್ ಕ್ವಾರ್ಟರ್ಸ್ ಇರೋದು ಕಾರ್ಕಳ ತಾಲೂಕಿನಲ್ಲಿ. ಒಂದು ವೇಳೆ ನಕ್ಸಲ್ ಮುಕ್ತ ರಾಜ್ಯವಾದ್ರೆ ಆಗ ಎಎನ್ಎಫ್ ಟೀಮ್ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದಹಾಗೆ ನಕ್ಸಲರು ಶರಣಾದ್ರು ಅಂತ ಮಾತ್ರಕ್ಕೆ ಕೆಂಪು ಉಗ್ರರು ಮತ್ತೆ ಹುಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಕರ್ನಾಟಕದ ಚಿಕ್ಕಮಗಳೂರಿನ ಕೋಟೆ ಹೊಂಡ ರವೀಂದ್ರ ಇನ್ನೂ ಕೂಡ ಶರಣಾಗಿಲ್ಲ. ಇದೇ ರವೀಂದ್ರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೊಸ ತಂಡ ರಚಿಸೋ ಸಾಧ್ಯತೆಯನ್ನ ತಳ್ಳಿ ಹಾಕಲು ಆಗಲ್ಲ. ಅಲ್ಲ, ನಾನು ಎಎನ್ಎಫ್ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಈ ಪ್ರಕ್ರಿಯೆ ಸರಿಯಾಗಲಿಲ್ಲ ಅನ್ನುವಂಥದ್ದು ಮಾತ್ರ ನಂದು ವಾದ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗಳು ಸರಿಯಾಗಲಿಲ್ಲ. ಇದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ವಿಕ್ರಮಗೌಡನ ಹತ್ಯೆ, ಅದಾದ ನಂತರ ಮುಖ್ಯಮಂತ್ರಿಗಳ ಟ್ವೀಟು, ಅದಾದ ನಂತರ ಶರಣಾಗತಿ, ಇದು ಮೂರೂ ಕೂಡ ಒಂದು ರೀತಿಯ ಅನುಮಾನಗಳನ್ನು ವ್ಯಕ್ತ ಆಗ್ತಾ ಇರುವಂಥದ್ದು. ಮತ್ತು ಇದರ ಸಂಪೂರ್ಣವಾಗಿ ಅರ್ಬನ್ ನಕ್ಸಲರು ಮುಖ್ಯಮಂತ್ರಿಗಳ ಕಚೇರಿಯನ್ನು ಆವರಿಸಿಕೊಂಡಿರುವಂಥದ್ದು ರಾಜ್ಯದ ಹಿತದೃಷ್ಟಿಯಿಂದ ಒಳಿತಾಗೋದಿಲ್ಲ. ಮುಖ್ಯಮಂತ್ರಿಗಳ ಕಚೇರಿ, ಕೃಷ್ಣ ಕಚೇರಿ ಮುಖ್ಯಮಂತ್ರಿಗಳ ಕಚೇರಿಯಾಗಿ ಇರಬೇಕು. ಇದು ಅರ್ಬನ್ ನಕ್ಸಲರ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು. ಎಎನ್ಎಫ್ನಲ್ಲಿ ಓರ್ವ ಎಸ್ಪಿ, ಓರ್ವ ಡಿವೈಎಸ್ಪಿ, 7 ಇನ್ಸ್ಪೆಕ್ಟರ್ಗಳಿದ್ದಾರೆ. ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದ ಭಾಗದಲ್ಲಿ 14 ಕ್ಯಾಂಪ್ಗಳಿವೆ. ಒಟ್ಟು 545 ಸಿಬ್ಬಂದಿ ಬಲ ಹೊಂದಿರುವ ಎಎನ್ಎಫ್ ರದ್ದತಿ ಬಗ್ಗೆ ಸಂಪುಟ ಸಭೆ ಬಳಿಕವಷ್ಟೇ ನಿರ್ಧಾರ ಹೊರಬೀಳಲಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರುನಾಡಲ್ಲಿ ನಕ್ಸಲರ ಆಟ ಬಂದಾಗಿದೆ. ಅಳಿದುಳಿದ ಕೆಂಪು ಉಗ್ರರೂ ಕೂಡ ಸರೆಂಡರ್ ಆಗಿದ್ದಾರೆ. ಮಾವೋವಾದಿಗಳನ್ನ ಸದೆಬಡಿಯೋಕೆ ಅಂತ ಇದ್ದ ಎಎನ್ಎಫ್ ಕೂಡ ರದ್ದಾಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಕೊಂಡಿದೆ. ವಿಕ್ರಮ್ ಗೌಡ ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ. ಅದ್ಯಾವಾಗ ವಿಕ್ರಮ್ ಗೌಡನನ್ನ ಎಎನ್ಎಫ್ ಟೀಮ್ ಹೊಡೆದು ಹಾಕ್ತೋ ಆಗ್ಲೇ ನೋಡಿ ಉಳಿದ ಕೆಂಪು ಉಗ್ರರ ಎದೆ ನಡುಗೋಕೆ ಶುರುವಾಯಿತು. ಎನ್ಕೌಂಟರ್ ಭಯ ಆವರಿಸಿತು. ಕೊನೆಗೆ ಬಾಲ ಮುದುರಿಕೊಂಡು 6 ಮಾವೋವಾದಿಗಳು ಸರ್ಕಾರಕ್ಕೆ ಶರಣಾಗಿಯೇ ಬಿಟ್ರು. ರಾಜ್ಯದಲ್ಲಿ ಎಎನ್ಎಫ್ ಟೀಮ್ ರದ್ದಾಗುತ್ತಾ? ನಕ್ಸಲ್ ನಿಗ್ರಹ ಪಡೆ ರದ್ದುಗೊಳಿಸುತ್ತಾ ಸರ್ಕಾರ? ಪಶ್ಚಿಮ ಘಟ್ಟಗಳಲ್ಲಿ ಅಡಗಿ ಕೂತಿದ್ದ 6 ಮಂದಿ ನಕ್ಸಲರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೆಂಪು ಉಗ್ರರ ರಕ್ತ ಸಿಕ್ತ ಅಧ್ಯಾಯ ಬಹುತೇಕ ಅಂತ್ಯವಾಗಿದೆ. ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಘೋಷಿಸೋದೊಂದೇ ಬಾಕಿ ಇದೆ. ಒಂದು ವೇಳೆ ಕರ್ನಾಟಕವನ್ನ ನಕ್ಸಲ್ ಮುಕ್ತ ರಾಜ್ಯ ಅಂತ ಘೋಷಿಸಿದ್ರೆ ನಕ್ಸಲ್ ನಿಗ್ರಹ ಪಡೆ ಕೂಡ ಕೊನೆಯಾಗುವ ಎಲ್ಲ ಸಾಧ್ಯತೆ ಇದೆ.
ಕೆಂಪು ಉಗ್ರರನ್ನ ಮಟ್ಟ ಹಾಕಲೆಂದೇ ರಾಜ್ಯದಲ್ಲಿ ನಕ್ಸಲ್ ನಿಗ್ರಹ ಪಡೆಯನ್ನ ನಿಯೋಜಿಸಲಾಗಿತ್ತು. ಎಎನ್ಎಫ್ ಹೆಡ್ ಕ್ವಾರ್ಟರ್ಸ್ ಇರೋದು ಕಾರ್ಕಳ ತಾಲೂಕಿನಲ್ಲಿ. ಒಂದು ವೇಳೆ ನಕ್ಸಲ್ ಮುಕ್ತ ರಾಜ್ಯವಾದ್ರೆ ಆಗ ಎಎನ್ಎಫ್ ಟೀಮ್ ಅವಶ್ಯಕತೆ ಇರೋದಿಲ್ಲ. ಹೀಗಾಗಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದಹಾಗೆ ನಕ್ಸಲರು ಶರಣಾದ್ರು ಅಂದ ಮಾತ್ರಕ್ಕೆ ಕೆಂಪು ಉಗ್ರರು ಮತ್ತೆ ಹುಟ್ಟಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಕರ್ನಾಟಕದ ಚಿಕ್ಕಮಗಳೂರಿನ ಕೋಟೆ ಹೊಂಡ ರವೀಂದ್ರ ಇನ್ನೂ ಕೂಡ ಶರಣಾಗಿಲ್ಲ. ಇದೇ ರವೀಂದ್ರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೊಸ ತಂಡ ರಚಿಸೋ ಸಾಧ್ಯತೆಯನ್ನ ತಳ್ಳಿ ಹಾಕಲು ಆಗಲ್ಲ. ಅಲ್ಲ, ನಾನು ಎಎನ್ಎಫ್ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಈ ಪ್ರಕ್ರಿಯೆ ಸರಿಯಾಗಲಿಲ್ಲ ಅನ್ನುವಂಥದ್ದು ಮಾತ್ರ ನಂದು ವಾದ. ನಕ್ಸಲರ ಶರಣಾಗತಿಯ ಪ್ರಕ್ರಿಯೆಗಳು ಸರಿಯಾಗಲಿಲ್ಲ. ಇದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ವಿಕ್ರಮಗೌಡನ ಹತ್ಯೆ, ಅದಾದ ನಂತರ ಮುಖ್ಯಮಂತ್ರಿಗಳ ಟ್ವೀಟು, ಅದಾದ ನಂತರ ಶರಣಾಗತಿ, ಇದು ಮೂರೂ ಕೂಡ ಒಂದು ರೀತಿಯ ಅನುಮಾನಗಳನ್ನು ವ್ಯಕ್ತ ಆಗ್ತಾ ಇರುವಂಥದ್ದು. ಮತ್ತು ಇದರ ಸಂಪೂರ್ಣವಾಗಿ ಅರ್ಬನ್ ನಕ್ಸಲರು ಮುಖ್ಯಮಂತ್ರಿಗಳ ಕಚೇರಿಯನ್ನು ಆವರಿಸಿಕೊಂಡಿರುವಂಥದ್ದು ರಾಜ್ಯದ ಹಿತದೃಷ್ಟಿಯಿಂದ ಒಳಿತಾಗೋದಿಲ್ಲ. ಮುಖ್ಯಮಂತ್ರಿಗಳ ಕಚೇರಿ, ಕೃಷ್ಣಾ ಕಚೇರಿ ಮುಖ್ಯಮಂತ್ರಿಗಳ ಕಚೇರಿಯಾಗಿ ಇರಬೇಕು. ಇದು ಅರ್ಬನ್ ನಕ್ಸಲರ ಕಚೇರಿಯಾಗಿ ಪರಿವರ್ತನೆ ಆಗಬಾರದು. ಎಎನ್ಎಫ್ನಲ್ಲಿ ಓರ್ವ ಎಸ್ಪಿ, ಓರ್ವ ಡಿವೈಎಸ್ಪಿ, 7 ಇನ್ಸ್ಪೆಕ್ಟರ್ಗಳಿದ್ದಾರೆ. ಮಲೆನಾಡು ಹಾಗೂ ಪಶ್ಚಿಮ ಘಟ್ಟದ ಭಾಗದಲ್ಲಿ 14 ಕ್ಯಾಂಪ್ಗಳಿವೆ. ಒಟ್ಟು 545 ಸಿಬ್ಬಂದಿ ಬಲ ಹೊಂದಿರುವ ಎಎನ್ಎಫ್ ರದ್ದತಿ ಬಗ್ಗೆ ಸಂಪುಟ ಸಭೆ ಬಳಿಕವಷ್ಟೇ ನಿರ್ಧಾರ ಹೊರಬೀಳಲಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.